ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ತುಫಾನ್ ಆಗಿದೆ ಮತ್ತು ಹೋಗಬೇಡಿ ಅಂತಲೂ ಹೇಳಿದ್ದೆ. ಈಗ ಏನು ಹೇಳೋಂಗಿಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ಹೋಗುವಂಥದ್ದು ಈಗ ಭಾಳ ಬೇಜಾರಾಗಿದೆ. ಮಂಗಳೂರದಿಂದ ಮುರುಡೇಶ್ವರವರೆಗೆ ಹೆಚ್ಚು ಕಡಿಮೆ 11 ಅಂತ ಕಾಣ್ತದೆ. ಈ ವರ್ಷ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಏನು ಸಾವನ್ನು ಈಗ ನೋಡ್ತಾ ಇರೋದು. 20 ದಿನಕ್ಕೆ 12 ಜನ ಆದರು. ಭಾಳ ನೋವಾಗಿದೆ. ಆದರೆ ನಾವು ಅವರಿಗೆ ಮತ್ತೆ ಹೇಳ್ತೀನಿ, ನಿಷೇಧ ಬೋಟ್ನವರಿಗೆ ಮಾತ್ರ 3 ತಿಂಗಳ ನಡೆಯಿತು. ಈಗ 2 ತಿಂಗಳ ಮಾಡಿದ್ದಾರೆ. 61 ದಿವಸ ಏನೋ ಮಾಡಿದ್ದಾರೆ. ಅದು ಈಗ ಹೋಗಬೇಡಿ ಅಂತ ಎಲ್ಲರಿಗೂ ಹೇಳಿದ್ದೀವಿ. ಆಗಸ್ಟ್ 15ರವರೆಗೆ ಹೋಗ್ಲಿಕ್ಕಿಲ್ಲ ಅನ್ನೋದು ವಾತಾವರಣ, ಅಥವಾ ಸಮುದ್ರ ಏನಾದರೂ ಶಾಂತ ಆದರೆ ಮತ್ತೆ ಹೋಗುವಂಥದ್ದು ಏನು ಅಂತೇಳಿ ಯೋಚನೆ ಮಾಡ್ತೇವೆ. ನಿಮ್ಮ ಮುಖಾಂತರ ಮತ್ತೆ ಮನವಿ ಮಾಡ್ತೀನಿ ಅವರಿಗೆ, ಯಾರೂ ಹೋಗಬೇಡಿ ಅಂತ. ನಾವು ಪ್ರತಿ ವರ್ಷ ಏನು ಲೈಸೆನ್ಸ್ ರಿನ್ಯೂವಲ್ ಅಂತೇಳಿ ಮಾಡ್ತೇವೆ, ಅಂದರೆ ಬೋಟ್ RC ರಿನ್ಯೂವಲ್ ಅಂತ ಮಾಡ್ತೇವೆ. ಆಗ ಓನರ್ ಹತ್ರ ಬರೆಸ್ಕೊಡ್ತೇವೆ, ನೀವು ಎಷ್ಟು ಜನ ಇದ್ರಿ, ಅಷ್ಟು ಜಾಕೆಟ್ ಇದೆಯೇ ಇಲ್ಲ ಅಂತ. ಇದೆ ಅಂದೇಳಿ ಬರ್ಕೊಟ್ಟು ಬರ್ತಾರೆ. ಜಾಕೆಟ್ ಹಾಕೊಳ್ಳೋದು ಇದರಿಂದ ಇದು ಅನಾಹುತ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಸರ್ಕಾರದಿಂದನೂ ಆದಷ್ಟು ಕೊಡ್ತಾ ಇದ್ದೇವೆ. ಅಂದರೆ ದೊಡ್ಡ ಪ್ರಮಾಣ ಆದ್ರಿಂದ ಹೆಚ್ಚು ಕಡಿಮೆ ಏನು 1,00,000 ಜನರಷ್ಟೇ ಆಗ್ತದೆ. 8,000 ನಾಡು ದೋಣಿ ಉಂಟು. ಅಲ್ಲ ಕಡೆ ಮತ್ತೊಂದು ಸರ್, ಆ ಜಾಕೆಟ್ ಬಗ್ಗೆ ಅದು ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೊಂದು ರೀತಿ ವಿನ್ಯಾಸದ ಒಂದು ಜಾಕೆಟ್ ಇದೆ, ಅದನ್ನು ತಮಗೆ ಸಪ್ಲೈ ಮಾಡಿದ್ರೆ ಒಳ್ಳೆ ಆಗ್ಬಹುದು. ಈಗ ಅದನ್ನು ನೋಡ್ತಾ ಇದ್ದೇವೆ. ಜಾಕೆಟ್ ಹಾಕೊಳ್ಳೋದು ಇಲ್ಲಿಂದ ಹೊರಗೋಗುವಾಗ ಮತ್ತೆ ಒಳಗೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಬಲೆ ಬಿಡುವಾಗ ಅದು ಬಲೆ ಏನು ಹಳ್ಳಿ ಭಾಷೆಯಲ್ಲಿ ಹೇಳಬೇಕಂದ್ರೆ ಬಲೆ ಕೊಳಿಸ್ತೀವಿ ಸರ್ಟಿಗೆ ಅಥವಾ ಏನು, ಅದ್ರ ಹೋಗುವಾಗ ಮತ್ತೆ ಬರುವಾಗ ಹಾಕೊಂಡ್ರೆ ಈ ಅನಾಹುತ ಆಗೋದಿಲ್ಲ. ಯಾಕೆಂದ್ರೆ ರಫ್ ಇರೋದೇ ಏನು ಅಳವಿ ಬಾಯಲ್ಲಿ ಮಾತ್ರ ಬಿಟ್ಟರೆ ಮತ್ತೆ ಹೊರಗೋದ್ಮೇಲೆ ಆ ಥರ ಆಗೋದಿಲ್ಲ. ಹಾಗಾಗಿ ಅವರದ್ದು ಎಲ್ಲರೂ ಜಾಕೆಟ್ ಕಂಪಲ್ಸರಿ ಹಾಕೊಳ್ಳೇಬೇಕು. ಮತ್ತು ಇನ್ನೇ ಬೇಕು ಅಂದರೂ ಕೊಡ್ಲಿಕ್ಕೆ ನಾವು ಸರ್ಕಾರದಲ್ಲಿ ರೆಡಿ ಇದ್ದೇವೆ. ಪ್ರತಿ ವರ್ಷ ಕೊಡ್ತಾ ಇದ್ದೇವೆ. ಆ ಮಟ್ಟದಲ್ಲಿ ಕೊಡೋದಿಲ್ಲಾಗಿದ್ವಿ ಯಾರಿಗೆ. ಈಗ ಒಂದು 50 ದೋಣಿ ಇದ್ರೆ 10 ಜನಕ್ಕೆ ಕೊಡ್ತಿದ್ರು ನಾವು. ಈ ಥರ 10 ಬರುವ ವರ್ಷ 10 ಜನ ಹೀಗೆ ಕೊಟ್ಟು ಇದ್ದದ್ದು ಹಾಕೋದಿಲ್ಲ. ಇದು ಅನಾಹುತಕ್ಕೆ ಕಾರಣ. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ವಿಜ್ಞಾನ ಹವಾಮಾನ ಕೇಂದ್ರದಲ್ಲಿ ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ನೀಲಕಂಠ ಜಿಲ್ಲೆಯಲ್ಲಿ 4 ಸೆಂಟಿಮೀಟರ್, ಆದ್ದರಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್, ಭಾಗಮಂಡಲ ಕೊಡಗು ಜಿಲ್ಲೆಯಲ್ಲಿ 2 ಸೆಂಟಿಮೀಟರ್ಗಳಾಗಿದೆ. ಈಗ ಕರ್ನಾಟಕ ರಾಜ್ಯಾದ್ಯಂತ ಮಾನ್ಸೂನ್ ಉತ್ತರವಾಗಿದೆ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜುಲೈ 31ರವರೆಗೆ ಹಗುರದಿಂದ ಸಾಧಾರಣವಾಗಿ ವ್ಯಾಪಕವಾಗಿ ಹೆಚ್ಚಿನ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಕೊಡಗು ಜಿಲ್ಲೆಗಳ ಹಲವು ಕಡೆ ಸಾಧಾರಣವಾಗಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ವಿಜಯನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಹಗುರವಾಗಿ ಹಲವು ಕಡೆ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜುಲೈ 31ರಿಂದ ಆಗಸ್ಟ್ 6ರವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ.
ಯಾವುದು ಎಲ್ಲ ಏನು ತೊಂದರೆ ಇಲ್ಲ, ಎಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿ ಒಂದು ನೀವು ಹೇಳಿದಾಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ, ಅದರ ಪ್ರಕಾರ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ ಅಲ್ಲಿ ಜಾಗ ಎಷ್ಟಿದೆ ನಿಮಗೆ ಗೊತ್ತಲ್ಲ, ಒಂದು 10-20 ಸಾವಿರ ಜನ ಸೇರಿದ್ರೆ ಹೆಚ್ಚು. ಅದರಿಂದ ನಾವು ಹಿಂದೆ ಎಲ್ಲ ಮಾಡಿದ್ದೀವಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ಮಾಡಿದ್ದೇವೆ, ವಿರೋಧ ಪಕ್ಷದವ್ರು ಮಾಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ. ಅದೇನು ಹೊಸದೇ, ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ನಾನು ಇವತ್ತು ಆಭರಣ ಜ್ಯುವೆಲರ್ಸು 20 ಮಳಿಗೆಗಳನ್ನು ಕಟ್ಟಿದ್ದಾರೆ. ನನಗೆ ಚಿಕ್ಕ ಬಾಲ್ಯದಿಂದ ಈ ಕುಟುಂಬ ಗೊತ್ತು. ಅವರ ತಂದೆ, ನಾವು ಇವರೆಲ್ಲ ಜೊತೆಲಿ ಬಾಲ್ಯ ಸ್ನೇಹಿತರು, ಬೆಂಗಳೂರಿನಲ್ಲೇ ಜೊತೆಲಿ ವಿದ್ಯಾಭ್ಯಾಸ ಮಾಡಿದವು. ಸೊ ನನಗೆ ಇವತ್ತು ಬಂದು ಉದ್ಘಾಟನೆ ಮಾಡಬೇಕು, ಇದರಲ್ಲಿ ಬರಬೇಕು, ಆಶೀರ್ವಾದ ಮಾಡಬೇಕು ಅಂತೇಳಿ ಕರೆದರು. ಸೊ ಭಾಳ ಸಂತೋಷದಿಂದ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ, 20 ಅಲ್ಲ 200 ಆಗಲಿ ಅವ್ರದ್ದು ಅಂತೇಳಿ ಆಶಿಸಲಿಕ್ಕೆ ಹೃದಯದಿಂದ ನಾನು ಅಭಿನಂದಿಸಲಿಕ್ಕೆ ಬಂದಿದ್ದೇನೆ. ಅವ್ರ ತಾಯಿ ತಂದೆ ಎಲ್ಲ ನಮ್ಮನ್ನು ಚಿಕ್ಕದ್ರಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವೆಲ್ಲ ಕ್ರೀಡೆಯಲ್ಲಿ ಜೊತೆಗೆಲ್ಲ ಬೆಳಗ್ಗೆ ಎದ್ದರೆ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಂಥ ಸ್ನೇಹಿತರು. ಸೊ ಭಾಳ ಸಂತೋಷದಿಂದ ಬೆಳೆದಿದ್ದಾರೆ. ಮೂಲತಃ ಉಡುಪಿ, ಮಲೆನಾಡಲ್ಲಿ ಜಾಸ್ತಿ ಅಂಗಡಿಗಳು, ಕರಾವಳಿ ಪ್ರದೇಶದಲ್ಲಿತ್ತು, ಬೆಂಗಳೂರಲ್ಲೂ ಮೊದಲಿಂದ ಕೂಡ ಇತ್ತು ಅವ್ರದ್ದು. ಸೊ ಒಳ್ಳೆಯದಾಗಲಿ, ಒಳ್ಳೆ ಕ್ವಾಲಿಟಿ ಇದೆ, ಹೆಸರು ಮೊದಲಿಂದ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ನಮ್ಮ ಸ್ಥಳೀಯರು, ಮುಖ್ಯವಾಗಿ ನಮ್ಮ ಸ್ಥಳೀಯರು, ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ನೋಡೋಣ, ಕಳಿಸ್ಕೊಡ್ತೀನಿ ಇಲ್ಲಿಗೆ, ನಾನು ತಗೊಳ್ಳೋದಿಲ್ಲ. ಅವ್ರನ್ನ ಈ ಅಂಗಡಿಗೆ ಹೋಗಿ ಹೇಳ್ತೀನಿ, ಅವ್ರೇನಾದ್ರು ತಗೊಂಡ್ರೆ ತಗೊಳ್ತಾರೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.